ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇವತ್ತಿನ ಈ ಯೂಟ್ಯೂಬ್ ತರಗತಿಗೆ ನಿಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ನಾವು ಈ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾರತದ ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 6 ಆಗಿರುವಂತಹ ಭಾರತದ ಜಲಸಂಪನ್ಮೂಲಗಳು ಅನ್ನುವಂತಹ ಪಾಠದ ಬಗ್ಗೆ ನಾವು ತಿಳಿತಾ ಹೋಗೋಣ. ಇದಕ್ಕೂ ಮೊದಲು ನಾವು ಭಾರತದ ಅರಣ್ಯಗಳು ಅನ್ನುವಂತಹ ಪಾಠವನ್ನು ತಿಳ್ಕೊಂಡಿದ್ವಿ. ಈ ಭಾರತದ ಅರಣ್ಯಗಳು ಅನ್ನುವಂಥ ಪಾಠದಲ್ಲಿ ಅರಣ್ಯ ಅಂದರೆ ಏನು, ಅರಣ್ಯಗಳ ವಿಧಗಳಾದಂತಹ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ರೀತಿಯ ಕಾಡುಗಳು, ಮರುಭೂಮಿ ಸಸ್ಯವರ್ಗ, ಪರ್ವತದ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ಈ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವಂಥ ವಿಧಗಳನ್ನು ತಿಳ್ಕೊಂಡಿದ್ವಿ. ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳನ್ನು ತಿಳ್ಕೊಂಡಿದ್ವಿ. ಇದಾದ ನಂತರ ಇದೇ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 6 ಈಗ ಭಾರತದ ಜಲಸಂಪನ್ಮೂಲ ಅನ್ನುವಂತಹ ಒಂದು ಪಾಠದ ಬಗ್ಗೆ ನಾವು ತಿಳಿತಾ ಹೋಗೋಣ. ಈ ಭಾರತದ ಜಲಸಂಪನ್ಮೂಲ ಅನ್ನುವಂತಹ ಪಾಠದಲ್ಲಿ ನಾವು ತಿಳಿದುಕೊಳ್ಳುವಂತಹ ಪ್ರಮುಖ ಅಂಶಗಳೇನಪ್ಪ ಅಂದರೆ, ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಮುಖ್ಯವಾಗಿ. ಅದಾದ ನಂತರ ಭಾರತದ ಪ್ರಮುಖ ನದಿಗಳು ಯಾವುವು. ಈ ಭಾರತದ ನದಿಗಳನ್ನು ನಾವು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ವಿಂಗಡಣೆಯನ್ನು ಸಹ ಮಾಡಿ ನಾವು ತಿಳ್ಕೊಬೋದು. ಇದಾದ ನಂತರ ನೀರಾವರಿ ಅನ್ನುವಂತಹ ಒಂದು ಅಂಶವನ್ನು ತಿಳ್ಕೊಳ್ತೀವಿ. ಆ ನೀರಾವರಿಯ ಅರ್ಥ ಏನು ಮತ್ತು ಈ ನೀರಾವರಿ ಅನ್ನುವಂಥದ್ದು ಭಾರತಕ್ಕೆ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು. ಇದಾದ ನಂತರ ನೀರಾವರಿಯ ವಿಧಗಳು ಮತ್ತು ಹಂಚಿಕೆಯನ್ನು ತಿಳ್ಕೊಳ್ತೀವಿ. ಕೊನೆಯದಾಗಿ ವಿವಿಧೋದ್ದೇಶ ನೀರಾವರಿ ಯೋಜನೆಗಳ ಬಗ್ಗೆ ತಿಳ್ಕೊಳ್ತೀವಿ ಅನ್ನುವಂಥದ್ದು. ಅಂದರೆ ಒಂದು ನದಿ ನೀರನ್ನು ಅಣೆಕಟ್ಟಿನ ಮೂಲಕ ಅದನ್ನು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸುವಂಥದ್ದು ಮತ್ತು ಆ ನೀರನ್ನು ಯಾವ ಯಾವ ಉದ್ದೇಶಗಳಿಗೆ ನಾವು ಬಳಸ್ಕೊಳ್ತೀವಿ ಅನ್ನುವಂಥದ್ದು, ಅದನ್ನು ನಾವು ವಿವಿಧೋದ್ದೇಶ ನೀರಾವರಿ ಯೋಜನೆಗಳು ಅಂತ ಕರೆಯುವಂಥದ್ದು. ಈಗ ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಮೊದಲನೇ ಅಂಶವಾದಂತಹ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ, ಅದರ ಬಗ್ಗೆ ನಾವು ತಿಳಿತಾ ಹೋಗೋಣ. ಜಲಸಂಪನ್ಮೂಲದ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ನೀರು ಅನ್ನುವಂಥದ್ದು ಅತ್ಯಂತ ಅಮೂಲ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲವಾಗಿರುವಂಥದ್ದು. ನಮಗೆ ನೀರು ಇಲ್ಲದೇ ಇರುವಂತಹ ಜೀವನವನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಹ ಅಸಾಧ್ಯ. ನೀರಿಲ್ಲದೆ ಒಂದು ಸುಸ್ಥಿರವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಹಾಗಾದರೆ ನೀರಿನ ಪ್ರಾಮುಖ್ಯತೆ ಏನು ಅಂತಂತಂದರೆ, ಮಾನವನಿಗೆ ಮುಖ್ಯವಾಗಿ ಕುಡಿಯೋದಕ್ಕೆ ನೀರು ಬೇಕಾಗಿರುವಂಥದ್ದು. ಮಾನವನು ಕುಡಿಯಲು, ಇದಾದ ನಂತರ ಆತನಿಗೆ ಗೃಹ ಚಟುವಟಿಕೆಗಳಿಗೆ
ಬಳಕೆ ಮಾಡೋದಕ್ಕೂ ಸಹ ನೀರು ಬೇಕು ಅನ್ನುವಂಥದ್ದು ಮುಖ್ಯವಾಗಿ. ಇದರ ಜೊತೆಗೆ ವ್ಯವಸಾಯಕ್ಕೆ ನೀರು ಬೇಕು ಅನ್ನುವಂಥದ್ದು, ಮತ್ತು ನಾವೆಲ್ಲ ಪ್ರತಿನಿತ್ಯ ಬಳಸುವಂತಹ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋದಕ್ಕೆ ನೀರಿನ ಅಗತ್ಯ ಅನ್ನುವಂಥದ್ದು. ಇದಾದ ನಂತರ ಕೈಗಾರಿಕೆಗಳಿಗೆ ನೀರಿನ ಅಗತ್ಯ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು ನೌಕಾಯಾನ ಮಾಡೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರಿನ ಮೇಲೆ ಚಲನೆ ಮಾಡೋದಕ್ಕೂ ಸಹ ಬಳಸುವಂಥದ್ದು ಜಲ ಸಾರಿಗೆಯಲ್ಲಿ. ನಂತರ ನೀರಿನಿಂದ ಮೀನುಗಾರಿಕೆಗೂ ಸಹ ಮುಖ್ಯವಾಗಿ ನಾವು ಬಳಸುವಂಥದ್ದು. ಮೀನನ್ನು ತಯಾರು ಮಾಡುವಂತಹ ಇದು ಉದ್ಯಮವನ್ನು ಸಹ ನಾವು ಮಾಡ್ಬೋದು, ಮೀನುಗಾರಿಕೆ. ಇದಾದ ನಂತರ ಮನೋರಂಜನೆಗೂ ಸಹ ನಾವು ನೀರನ್ನು ಬಳಕೆ ಮಾಡುವಂಥದ್ದು. ನೀವು ಮೈಸೂರಿನಲ್ಲಿ ನೋಡಿರ್ಬೋದು, KRS ಅಣೆಕಟ್ಟಿನ ಹಿಂಭಾಗದಲ್ಲೇ ಬೃಂದಾವನ ಅನ್ನುವಂತಹ ಅತ್ಯದ್ಭುತವಾದಂತಹ ನೀರಿನ ಒಂದು ಉದ್ಯಾನವನವನ್ನೇ ಸ್ಥಾಪನೆ ಮಾಡಿರುವಂಥದ್ದನ್ನು ಸಹ ನಾವಿಲ್ಲಿ ಕಾಣ್ಬೋದು. ಇವೆಲ್ಲವೂ ಸಹ ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸುವಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಮಾನವನಿಗೆ ಕುಡಿಯೋದಕ್ಕೆ ನೀರು ಬೇಕು ಅನ್ನುವಂಥದ್ದು, ಗೃಹ ಬಳಕೆಗೆ ಆದಂತಹ ಅಡುಗೆ ಮಾಡಲು, ಸ್ವಚ್ಛತೆಯನ್ನು ಮಾಡಲು ನೀರು ಅಗತ್ಯ ಅನ್ನುವಂಥದ್ದು, ವ್ಯವಸಾಯಕ್ಕೆ ಮುಖ್ಯವಾಗಿ ನೀರು ಬೇಕು ಅನ್ನುವಂಥದ್ದು, ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋದಕ್ಕೆ ಇಲ್ಲಿ ನೀರಿನ ಅಗತ್ಯ ಅನ್ನುವಂಥದ್ದು, ಕೈಗಾರಿಕೆಗಳಿಗೆ ನೀರಿನ ಅಗತ್ಯ ಅನ್ನುವಂಥದ್ದು, ನೌಕಾಯಾನಕ್ಕೆ ನೀರಿನ ಅಗತ್ಯ ಅನ್ನುವಂಥದ್ದು, ಮೀನುಗಾರಿಕೆಗೆ ನೀರಿನ ಅಗತ್ಯ ಬೇಕಾಗಿರುವಂಥದ್ದು. ಇವೆಲ್ಲದರಲ್ಲೂ ಸಹ ಇದರ ಜೊತೆಗೆ ಇನ್ನೂ ಹಲವಾರು ಉದ್ದೇಶಗಳಿಗೆ ನಾವು ನೀರನ್ನು ಅವಶ್ಯಕವಾಗಿ ಉಪಯೋಗಿಸ್ತೀವಿ ಅನ್ನುವಂಥದ್ದು ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸುವಂಥದ್ದು. ವಿದ್ಯಾರ್ಥಿಗಳೇ ಕೇಳ್ಬೋದು, ಜಲಸಂಪನ್ಮೂಲದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಂತಂದರೆ ಸಿಂಪಲಾಗಿ ನೀವು 8 ಪಾಯಿಂಟ್ಗಳನ್ನು ಬರಿಬೋದು. ಮೊದಲನೇದು ಮಾನವನಿಗೆ ಕುಡಿಯಲು, ಎರಡನೇದು ಗೃಹ ಬಳಕೆ, ಮೂರನೇದು ವ್ಯವಸಾಯ, ನಾಲ್ಕನೇದು ವಿದ್ಯುತ್ ಶಕ್ತಿ ತಯಾರಿಕೆ, ಐದನೇದು ಕೈಗಾರಿಕೆ, ಆರನೇದು ನೌಕಾಯಾನಕ್ಕೆ, ಏಳನೇದು ಮೀನುಗಾರಿಕೆಗೆ, ಎಂಟನೇದು ಮನೋರಂಜನಾ ಕಾರ್ಯಕ್ರಮಗಳಿಗೆ ನೀರಿನ ಅವಶ್ಯಕತೆ ಇದೆ. ಇವೆಲ್ಲವೂ ಸಹ ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟು ಭಾರತದ ಪ್ರಮುಖ ನದಿಗಳ ಬಗ್ಗೆ ನಾವೀಗ ತಿಳಿತಾ ಹೋಗೋಣ. ಸೊ ಜಲ ಸಂಪನ್ಮೂಲ ಅಂದರೆ ಅದರಲ್ಲಿ ಹೆಚ್ಚಾಗಿ ನದಿಗಳಲ್ಲೇ ಇರುವಂಥದ್ದು. ಸೊ ಭಾರತದಲ್ಲಿ ಅನೇಕ ನದಿಗಳು ಇರುವಂಥದ್ದು, ನದಿಗಳ ಜಾಲಗಳಾಗಿರುವಂಥದ್ದು. ಸೊ ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಸಹ ಹೌದು. ನಾವು ಏನಕ್ಕೆ ಈ ನದಿಗಳ ನೀರನ್ನು ಬಳಸ್ತೀವಿ ಅಂತಂತಂದರೆ, ಈ ನದಿಗಳ ನೀರನ್ನು ನೀರಾವರಿಗೆ ಬಳಕೆ ಮಾಡುವಂಥದ್ದು, ವಿದ್ಯುತ್ ಶಕ್ತಿ ತಯಾರಿಕೆ ಮಾಡಲು ಬಳಕೆ ಮಾಡ್ತಾ ಇರುವಂಥದ್ದು, ಒಳನಾಡಿನ ಜಲ ಸಾರಿಗೆಗೆ ಬಳಕೆ ಮಾಡ್ತಾ ಇರುವಂಥದ್ದು, ಮೀನುಗಾರಿಕೆಗೆ ಬಳಕೆ ಮಾಡುವಂಥದ್ದು, ಮನೋರಂಜನಾ ಉದ್ದೇಶಗಳಿಗೆ ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿ ಎಲ್ಲ ಉದ್ದೇಶಗಳಿಗೆ ಈ ನದಿ ನೀರನ್ನೇ ಬಳಕೆ ಮಾಡ್ತಾ ಇರುವಂಥದ್ದು. ಈ ಭಾರತದಲ್ಲಿರುವಂತಹ ಈ ಒಂದು ನದಿಗಳ ಜಾಲಗಳನ್ನು ನಾವು 2 ಪ್ರಮುಖ ಗುಂಪುಗಳನ್ನಾಗಿ ಮಾಡ್ತೀವಿ. ನದಿಗಳು ಹರಿಯುತ್ತಿರುವಂತಹ ಒಂದು ವಿಧವನ್ನು ಗಮನಿಸ್ಬಿಟ್ಟು ಸೊ ನದಿಗಳ ಜಾಲ ಅಂತಲೂ ಸಹ ಕರಿತೀವಿ. ಸೊ 2 ರೀತಿ ವಿಂಗಡಣೆ ಮಾಡ್ತೀವಿ. ಒಂದು ಉತ್ತರ ಭಾರತದ ನದಿಗಳು ಅಂತ, ಮತ್ತು ಇನ್ನೊಂದು ದಕ್ಷಿಣ ಭಾರತದ ನದಿಗಳು ಅನ್ನುವಂಥ 2 ಭಾಗಗಳಾಗಿ ನಾವಿಲ್ಲಿ ವಿಂಗಡಣೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಉತ್ತರದ ಭಾರತದ ನದಿಗಳು ಅಂದರೆ ಯಾವುವು, ದಕ್ಷಿಣ ಭಾರತದ ನದಿಗಳು ಅಂತಂತಂದರೆ ಯಾವುವು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ, ಸೊ ಉತ್ತರ ಭಾರತದ ನದಿಗಳು ನಾವಿಲ್ಲಿ ಹೇಳ್ಬೋದು, ಇವುಗಳು ಹಿಮಾಲಯದ ನದಿಗಳು ಅಂತಲೂ ಸಹ ಇವುಗಳನ್ನು ಕರೀತಾರೆ. ಪ್ರಮುಖವಾದಂಥವುಗಳು ಇಲ್ಲಿ ಹಲವಾರು ನದಿಗಳು ಬಂದ್ರೂ ಪ್ರಮುಖವಾದಂತಹ 3 ನದಿಗಳನ್ನು ನಾವಿಲ್ಲಿ
ಗಮನಿಸ್ತೀವಿ. ಒಂದು ಗಂಗಾ ನದಿ, ಇಂದು ಸಿಂಧೂ ನದಿ, ಇನ್ನೊಂದು ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು. ಗಂಗಾ, ಸಿಂಧು, ಬ್ರಹ್ಮಪುತ್ರ ನದಿಗಳು ಭಾರತದ ಪ್ರಮುಖವಾದಂತಹ ಉತ್ತರ ಭಾರತದ ನದಿಗಳು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಈ ಗಂಗಾ, ಸಿಂಧು ಮತ್ತು ಬ್ರಹ್ಮಪುತ್ರ ನದಿಗಳ ಬಗ್ಗೆ ನಾವು ತಿಳಿತಾ ಹೋದಂಥ ಸಂದರ್ಭದಲ್ಲಿ ಸಿಂಧೂ ನದಿ ಅನ್ನುವಂಥದ್ದು ಮುಖ್ಯವಾಗಿ ಕೈಲಾಸ ಪರ್ವತದ ಟಿಬೆಟ್ನಲ್ಲಿ ಉಗಮವಾಗುವಂಥದ್ದು ಸಿಂಧೂ ನದಿ ಅನ್ನುವಂಥದ್ದು. ನೀವು ಈ ಮ್ಯಾಪಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಸೊ ಯಾವ ರೀತಿ ಸಿಂಧೂ ನದಿ ಅನ್ನುವಂಥದ್ದು ಕೈಲಾಸ ಪರ್ವತವಾದಂಥ ಟಿಬೆಟ್ನಲ್ಲಿ ಉಗಮಗೊಂಡು ಅದು ವಾಯುವ್ಯ ಭಾಗಕ್ಕೆ ಹರಿತಾ ಹೋಗುತ್ತೆ. ಸೊ ವಾಯುವ್ಯ ಭಾಗಕ್ಕೆ ಹರಿತಾ ಹೋಗುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಅದು ಸುಮಾರು 709 ಕಿಲೋಮೀಟರ್ನಷ್ಟು ಭಾರತದಲ್ಲಿ ಹರಿಯುವಂಥದ್ದನ್ನು ನಾವು ನೋಡ್ತೀವಿ. ಅದಾದ ನಂತರ ವಾಯುವ್ಯಕ್ಕೆ ತಿರುಗಿ ಅದು ಪಾಕಿಸ್ತಾನವನ್ನು ಪ್ರವೇಶ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆನಂತರ ಅದು ಪಾಕಿಸ್ತಾನ ಪ್ರವೇಶ ಮಾಡಿದ ನಂತರ ಅದು ದಕ್ಷಿಣಕ್ಕೆ ಹರಿಯುವಂಥದ್ದನ್ನು ನಾವು ನೋಡ್ತೀವಿ. ದಕ್ಷಿಣದಲ್ಲಿ ಕರಾಚಿಯಲ್ಲಿ ಅದು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ಬೋದು, ಕೈಲಾಸ ಪರ್ವತದಲ್ಲಿ ಹುಟ್ಟಿ ವಾಯುವ್ಯ ಭಾಗದ ಭಾರತದಲ್ಲಿ ಸುಮಾರು 709 ಕಿಲೋಮೀಟರ್ನಷ್ಟು ಅದು ಹರಿದು ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ನಂತರ ಅದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು ಈ ಒಂದು ಸಿಂಧೂ ನದಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸಿಂಧೂ ನದಿ ಸುಮಾರು 2897 ಕಿಲೋಮೀಟರ್ನಷ್ಟು ಹರಿಯುವಂತಹ ಬೃಹತ್ತಾಗಿರುವಂಥ ನದಿ. ಆದರೆ ಇದು 709 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಹರಿಯುವಂಥದ್ದು. ನಂತರ ಅದು ಪಾಕಿಸ್ತಾನದಲ್ಲಿ ಹರಿಯುವಂಥದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಈ ಸಿಂಧೂ ನದಿಗೆ ಅನೇಕ ಉಪನದಿಗಳು ಸಹ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಆ ಸಿಂಧೂ ನದಿಗಿರುವಂತಹ ಉಪನದಿಗಳು ಯಾವಪ್ಪ ಅಂತಂತಂದರೆ ಝೀಲಂ, ಚೀನಬ್, ಬಿಯಾಸ್, ರಾವಿ ಮತ್ತು ಸಾಟ್ಲೆಜ್ ಅನ್ನುವಂಥ ನದಿಗಳು ಇವೆಲ್ಲವೂ ಸಹ ಈ ಭಾರತದ ಸಿಂಧೂ ನದಿಯ ಉಪನದಿಗಳು ಅಂತ ನಾವು ಕರಿತೀವಿ. ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಝೀಲಂ ನದಿ ಇದೆ, ಚೀನಬ್ ನದಿ ಇದೆ, ಬಿಯಾಸ್ ಅನ್ನುವಂತಹ ನದಿ ಇರುವಂಥದ್ದು, ರಾವಿ ನದಿ ಮತ್ತು ಸಾಟ್ಲೆಜ್ ಅನ್ನುವಂತಹ ಪ್ರಮುಖವಾಗಿರುವಂತಹ ಈ 5 ಸಹ ಸಿಂಧೂ ನದಿಯ ಉಪನದಿಗಳು ಅಂತ ನಾವಿಲ್ಲಿ ಕರೆಯಬಹುದು ವಿದ್ಯಾರ್ಥಿಗಳೇ. ನಂತರ ನಾವು ಗಂಗಾ ನದಿಗೆ ಬರೋಣ. ಗಂಗಾ ನದಿ ಅನ್ನುವಂಥದ್ದು ಭಾರತದ ಅತ್ಯಂತ ಉದ್ದವಾದ ನದಿಗಳಲ್ಲಿ ಸಹ ಒಂದು. ಇದು ಒಟ್ಟಾರೆಯಾಗಿ 2525 ಕಿಲೋಮೀಟರ್ನಷ್ಟು ಹರಿಯುವಂಥದ್ದು. ಗಂಗೋತ್ರಿ ಎನ್ನುವಂಥ ಸ್ಥಳದಲ್ಲಿ ಇದು ಉಗಮವನ್ನು ಹೊಂದುವಂಥದ್ದು. ಅಲ್ಲಿಂದ ಆರಂಭವಾಗಿ ದಕ್ಷಿಣಕ್ಕೆ ಹರಿದು ಆನಂತರ ಆಗ್ನೇಯಕ್ಕೆ ಹರಿಯುತ್ತಾ ಹೋಗಿ ಬಾಂಗ್ಲಾದೇಶವನ್ನು ಇದು ಪ್ರವೇಶ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಇಲ್ಲೊಂದು ಚಿತ್ರ ಇದೆ. ಗಂಗೋತ್ರಿಯಲ್ಲಿ ಅದು ಉಗಮವಾಗಿ ದಕ್ಷಿಣದ ನಂತರ ಆಗ್ನೇಯದ ಕಡೆಗೆ ಹೋಗಿ ಅದು ಆನಂತರ ಗಂಗಾ ನದಿ ಅನ್ನುವಂಥದ್ದು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ.
ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುವಂಥದ್ದು. ಸೊ ಇದು ಬ್ರಹ್ಮಪುತ್ರ ನದಿಯು ಸಹ ಈ ನದಿಯಲ್ಲಿ ಸೇರುವಂಥದ್ದನ್ನು ನಾವು ನೋಡ್ತೀವಿ. ಆನಂತರ ಪದ್ಮಾ ನದಿಯಾಗಿ ಅದು ಮುಂದುವರಿಯುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಗಂಗಾ ನದಿಯ ಉಗಮ ಸ್ಥಾನವನ್ನು ನಾವು ಗಂಗೋತ್ರಿ ಅಂತ ಕರಿತೀವಿ. ಗಂಗೋತ್ರಿ ಅನ್ನುವಂಥದ್ದು ಗಂಗಾ ನದಿಯ ಉಗಮ ಸ್ಥಾನ ಅನ್ನುವಂಥದ್ದು. ಪ್ರಾರಂಭದಲ್ಲಿ ಗಂಗಾ ನದಿ ಅನ್ನುವಂಥದ್ದು ದಕ್ಷಿಣಕ್ಕೆ ಹರಿದು ಆನಂತರ ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ. ಆ ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ ಅಂತಂತಂದರೆ, ಒಂದು ಬ್ರಹ್ಮಪುತ್ರ ನದಿ ಆ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಸೇರಿ ಅದು ಆನಂತರ ಅಲ್ಲಿಂದ ಪದ್ಮಾ ನದಿಯಾಗಿ ಮುಂದುವರಿಯುತ್ತಾ ಹೋಗುತ್ತೆ ಅನ್ನುವಂಥದ್ದು. ಅಂತಿಮವಾಗಿ ಈ ಗಂಗಾ ನದಿ ಅನ್ನುವಂಥದ್ದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯಮುನಾ, ಘಾಗ್ರಾ, ಗಂಡಕ್, ರಾಮ್ಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ಸೊ ಇವು ಗಂಗಾ ನದಿಯ ಉಪನದಿಗಳು. ಇದರಲ್ಲಿ ಯಮುನಾ ನದಿ ಅನ್ನುವಂಥದ್ದು ಗಂಗಾ ನದಿಯ ಒಂದು ಉದ್ದವಾದಂಥ ಉಪನದಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಸೊ ಯಮುನಾ ನದಿ ಅನ್ನುವಂಥದ್ದನ್ನು ನೋಡ್ಬೋದು, ಅತ್ಯಂತ ಉದ್ದವಾದಂತಹ ನದಿ. ಇದು ಗಂಗಾ ನದಿಯ ಉಪನದಿಗಳಲ್ಲೇ ಅತ್ಯಂತ ಉದ್ದವಾದಂತಹ ನದಿ ಯಾವುದಪ್ಪ ಅದು ಅಂತಂತಂದರೆ ಯಮುನಾ ನದಿ ಅನ್ನುವಂಥದ್ದು. ಇದಾದ ನಂತರ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಉತ್ತರ ಭಾರತದ ನದಿಗಳಲ್ಲಿ ಅಥವಾ ಹಿಮಾಲಯದ ನದಿಗಳಲ್ಲಿ ಸಿಂಧೂ ಗಂಗಾ ನದಿ ಆಯಿತು. ಈಗ ಕೊನೆಯದಾಗಿ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು ಮಾನಸ ಸರೋವರದ ಸಮೀಪ ಇರುವಂತಹ ಚೆಮಿಯಾಂಗ್ ಡಂಗ್ ಅನ್ನುವಂಥ ಸ್ಥಳದಲ್ಲಿ, ಟಿಬೆಟ್ನ ಈ ಸ್ಥಳದಲ್ಲಿ ಉಗಮವಾಗುತ್ತೆ. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಆನಂತರ ಅದು ಅರುಣಾಚಲ ಪ್ರದೇಶದ ಒಂದು ಕಿರಿದಾಗಿರುವಂತಹ ಒಂದು ಸ್ಥಳದಲ್ಲಿ ಭಾರತವನ್ನು ಪ್ರವೇಶ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸ್ಬೋದು ನೀವು, ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು ಮಾನಸ ಸರೋವರ ಸಮೀಪ ಇರುವಂತಹ ಚಿಮಿಯಾಂಗ್ ಡಂಗ್ ಅನ್ನುವಂಥ ಸ್ಥಳದಲ್ಲಿ ಅದು ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಆನಂತರ ಅರುಣಾಚಲ ಪ್ರದೇಶದ ಕಿರಿದಾದ ಒಂದರ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಇದು ಬ್ರಹ್ಮಪುತ್ರ ಹರಿಯುತ್ತಿರುವಂತಹ ನದಿಯ ಒಂದು ಚಿತ್ರ. ಸೊ ಅರುಣಾಚಲ ಪ್ರದೇಶದಲ್ಲಿ ಒಂದು ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶಿಸುವಂಥದ್ದು. ಆನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಇದು ಏನಾಗುತ್ತೆ ಸೇರುವಂಥದ್ದು. ಇದರ ಉದ್ದ ಸುಮಾರು 2589 ಕಿಲೋಮೀಟರ್ನಷ್ಟು ಅನ್ನುವಂಥದ್ದು. ಸೊ ಇದು ಸಹ ಗಂಗಾ ನದಿಯನ್ನು ಸೇರುವಂಥದ್ದು. ಸೊ ಇದು ಉತ್ತರದ ಭಾರತದ ಅಥವಾ ಹಿಮಾಲಯ ಪರ್ವತದ ನದಿಗಳು ಅನ್ನುವಂಥದ್ದು. ಸೊ ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು. ಆನಂತರ ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದ ನದಿಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಹರಿಯುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇವುಗಳನ್ನು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತಲೂ ಸಹ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿ, 3 ಕಡೆ ನೀರಿದ್ದು 1 ಕಡೆ ಭೂಮಿ ಇರುವಂಥದ್ದು. ಸೊ ಇವುಗಳಲ್ಲಿ ಬಹಳಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವಂಥದ್ದು. ಸೊ ಉತ್ತರದ ನದಿಗಳು ಯಾವ ರೀತಿ ಹಿಮಾಲಯದ ಪರ್ವತದ ನದಿಗಳು ಅಂತ ಕರೆಸ್ಕೊಳ್ತಾವೋ, ಹಿಮಾಲಯದಲ್ಲಿ ಅವು ಹುಟ್ಟುತ್ತವೋ, ಅದೇ ರೀತಿ
ದಕ್ಷಿಣ ನದಿಗಳನ್ನು ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳಲ್ಲೇ ಅವು ಉಗಮವಾಗುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಸೊ ಈ ದಕ್ಷಿಣ ಭಾರತದ ಪ್ರಮುಖ ನದಿಗಳು ಯಾವಪ್ಪ ಅಂತಂತಂದರೆ ಅದರಲ್ಲಿ ಮಹಾನದಿ ಒಂದು ಪ್ರಮುಖವಾದಂಥದ್ದು, ಗೋದಾವರಿ, ಕೃಷ್ಣ, ಕಾವೇರಿ ಅನ್ನುವಂಥವುಗಳು ಮುಖ್ಯವಾಗಿ ಬರುವಂಥದ್ದು. ಈ ಎಲ್ಲ ನದಿಗಳು ಪೂರ್ವಕ್ಕೆ ಹರಿಯುವಂತಹ ನದಿಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇವೆಲ್ಲವೂ ಸಹ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಸಹ ಇದ್ದಾವೆ, ನರ್ಮದಾ ಮತ್ತು ತಾಪಿ ನದಿಗಳು. ಸೊ ಅದರ ಜೊತೆಗೆ ಶರಾವತಿ ನದಿ ಇದೆ, ಕಾಳಿ ನದಿ ಇದೆ, ನೇತ್ರಾವತಿ ನದಿ ಇದೆ, ಸೊ ಪೆರಿಯಾರ್ ನದಿ ಇರುವಂಥದ್ದು, ಸಬರ್ಮತಿ ಇದೆ, ಮಾಂಡೋವಿ ಅನ್ನುವಂಥ ನದಿ. ಇವೆಲ್ಲವೂ ಸಹ ಇವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥವುಗಳನ್ನು ಪೂರ್ವಕ್ಕೆ ಹರಿಯುವಂಥ ನದಿಗಳು, ಅದಾದ ನಂತರ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳನ್ನು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅನ್ನುವಂಥ ಎರಡು ಭಾಗಗಳಾಗಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಇವು ಪೂರ್ವಕ್ಕೆ ಹರಿಯುವಂಥ ನದಿಗಳು. ನೀವೆಲ್ಲವನ್ನು ಇಲ್ಲಿ ಗಮನಿಸ್ಬೋದು. ಮಹಾನದಿ ಮೇಲಿದೆ ಒರಿಸ್ಸಾ ಭಾಗದಲ್ಲಿ, ಗೋದಾವರಿ, ಕೃಷ್ಣ ನದಿಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಹರಿಯುವಂಥ ನದಿಗಳು. ಅದಾದ ನಂತರ ಕಾವೇರಿ ನದಿ ಇದೆ. ಸೊ ಕಾವೇರಿ ನದಿನೂ ಸಹ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನ ಭಾಗವಾಗಿ ಅದು ಹರಿದು ಬೇ ಆಫ್ ಬೆಂಗಾಲನ್ನು ಸೇರುವಂಥದ್ದು. ಇವು ಮುಖ್ಯವಾಗಿ ಪೂರ್ವಕ್ಕೆ ಹರಿಯುವಂಥ ನದಿಗಳಾಗಿರುವಂಥದ್ದು. ಸೊ ಮಹಾನದಿ ಅನ್ನುವಂಥದ್ದು ಕಾಲುವೆಯಲ್ಲಿ ಶಿವಹ ಸರಣಿಯಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಉಗಮ ಒಂದು. ಇದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿ. ಪೂರ್ವಾಭಿಮುಖವಾಗಿ ಹರಿದು ಸುಮಾರು 851 ಕಿಲೋಮೀಟರ್ಗಳಷ್ಟು ಹರಿಯುವಂಥದ್ದಿದ್ದು ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಸೊ ಅದೇ ರೀತಿ ಗೋದಾವರಿ ನದಿ ಅನ್ನುವಂಥದ್ದು ದಕ್ಷಿಣ ಭಾರತದಲ್ಲೇ ಉದ್ದವಾದಂತಹ ನದಿ. ಗೋದಾವರಿ ನದಿ ಅನ್ನುವಂಥದ್ದು ಇದು ಸುಮಾರು 1465 ಕಿಲೋಮೀಟರ್ನಷ್ಟು ಪೂರ್ವಕ್ಕೆ ಹರಿಯುವಂಥದ್ದು. ನಂತರ ಇದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ತ್ರಯಂಬಕಂ ಅನ್ನುವಂಥದ್ದು ಇದು ಗೋದಾವರಿ ನದಿಯ ಉಗಮ ಸ್ಥಾನ ಅಂತ ಇಲ್ಲಿ ಕರೆಯುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ಕೃಷ್ಣಾ ನದಿ, ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಹ ತೋರಿಸುವಂತಹ ನದಿ ಅಂತಲೂ ನಾವಿಲ್ಲಿ ಕರೆಯುವಂಥದ್ದು. ಸೊ ಈ ಕೃಷ್ಣಾ ನದಿ ಅನ್ನುವಂಥದ್ದು ಮಹಾರಾಷ್ಟ್ರದ ಮಹಾಬಲೇಶ್ವರ ಅನ್ನುವಂಥ ಸ್ಥಳದಲ್ಲಿ ಉಗಮವನ್ನು ಹೊಂದುವಂಥದ್ದು. ಅದಾದ ನಂತರ ಅದು ಆಗ್ನೇಯಕ್ಕೆ ಹರಿಯುವಂಥದ್ದು. 1400 ಕಿಲೋಮೀಟರ್ನಷ್ಟು ಅದು ಆಗ್ನೇಯಕ್ಕೆ ಹರಿದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಇದು ಮಹಾಬಲೇಶ್ವರ ಕೃಷ್ಣಾ ನದಿಯ ಒಂದು ಉಗಮ ಸ್ಥಾನ ಅಂತ ಕರಿತೀವಿ. ಇದಾದ ನಂತರ ಸೊ ಕಾವೇರಿ ನದಿ ಅನ್ನುವಂಥದ್ದು ಇದು ಕರ್ನಾಟಕದ ತಲಕಾವೇರಿ, ಕೊಡಗು ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು ಅದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ಇದು ತಲಕಾವೇರಿ ಅಥವಾ ಕೊಡಗು ಕಾವೇರಿಯ ಉಗಮ ಸ್ಥಾನ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಈ ಒಂದು
ಅನೇಕ ಉಪನದಿಗಳನ್ನು ಸಹ ನಾವಿಲ್ಲಿ ನೋಡುವಂಥದ್ದು. ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ ಮತ್ತು ಭವಾನಿ ಅನ್ನುವಂತಹ ಕಾವೇರಿ ನದಿಯ ಉಪನದಿಗಳನ್ನು ನಾವಿಲ್ಲಿ ನೋಡುವಂಥದ್ದನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳು. ಅನೇಕ ಉಪನದಿಗಳನ್ನು ಸಹ ನಾವಿಲ್ಲಿ ನೋಡುವಂಥದ್ದು. ಹೇಮಾವತಿ ಆಗಿರ್ಬೋದು, ಶಿಂಷಾ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಅರ್ಕಾವತಿ ಆಗಿರ್ಬೋದು, ಲಕ್ಷ್ಮಣ ತೀರ್ಥ ಆಗಿರ್ಬೋದು, ಸುವರ್ಣಾವತಿ ಆಗಿರ್ಬೋದು, ಭವಾನಿ, ಇವೆಲ್ಲವೂ ಸಹ ಕಾವೇರಿ ನದಿಗೆ ಸೇರುವಂತಹವುಗಳನ್ನು ನಾವಿಲ್ಲಿ ನೋಡುವಂಥದ್ದು. ಇದಾದ ನಂತರ ವಿದ್ಯಾರ್ಥಿಗಳೇ, ನಾವಿಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ನರ್ಮದಾ ಮತ್ತು ತಾಪಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಈ ನರ್ಮದಾ ನದಿ ಅನ್ನುವಂಥದ್ದು ಅಮರಕಂಟಕ ಅನ್ನುವಂತಹ ಬೆಟ್ಟಗಳಲ್ಲಿ ಉಗಮಿಸಿ ಒಂದು ಕಿರಿದಾದಂತಹ ಅಮೃತ ಶಿಲಾಖಂಡರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ಈ ನರ್ಮದಾ ನದಿ ಅನ್ನುವಂಥದ್ದು ಅಮರಕಂಟಕ ಅನ್ನುವಂಥದ್ದು ಈ ಒಂದು ನರ್ಮದಾ ನದಿಯ ಉಗಮ ಸ್ಥಾನ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನಂತರ ತಾಪಿ ನದಿ ಅನ್ನುವಂಥದ್ದು ಮುಲ್ತಾಯಿ ಬಳಿಯಲ್ಲಿ ಬರುವಂತಹ ಒಂದು ಉಗಮ ಸ್ಥಾನದಲ್ಲಿ ಉಗಮಗೊಂಡು ಪಶ್ಚಿಮಕ್ಕೆ ಸುಮಾರು 724 ಕಿಲೋಮೀಟರ್ನಷ್ಟು ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದನ್ನು ನಾವು ನೋಡ್ತೀವಿ. ಇದು ಮುಲ್ತಾಯಿ ಅನ್ನುವಂಥದ್ದು. ಇದು ತಾಪಿ ನದಿ ಅನ್ನುವಂತಹ ಒಂದು ನದಿಯ ಉಗಮ ಸ್ಥಾನ. ಇದರ ಜೊತೆಗೆ ಅನೇಕ ಚಿಕ್ಕ ಪುಟ್ಟ ನದಿಗಳು ಸಹ ಇಲ್ಲಿ ಪಶ್ಚಿಮಕ್ಕೆ ಹರಿಯುವಂಥದ್ದನ್ನು ನಾವು ನೋಡ್ತೀವಿ. ಸೊ ಶರಾವತಿ, ಕಾಳಿ ನದಿ, ನೇತ್ರಾವತಿ ನದಿ ಅನ್ನುವಂಥದ್ದು. ಸೊ ಅನೇಕ ನದಿಗಳು ಸಹ ಇಲ್ಲಿ ಪಶ್ಚಿಮಕ್ಕೆ ಹರಿಯುವಂಥದ್ದು. ಶರಾವತಿ ನದಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ. ಸೊ ಶಿವಮೊಗ್ಗ ಜಿಲ್ಲೆಯ ಸಾಗರ ಒಂದು ತಾಲೂಕಿನಲ್ಲಿರುವಂಥದ್ದು. ಈ ಶರಾವತಿ ನದಿ ಅನ್ನುವಂಥದ್ದೇ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಅನ್ನುವಂತಹ ಒಂದು ನದಿಗೆ ಒಂದು ಜಲಪಾತಕ್ಕೆ ಕಾರಣವಾಗಿರುವಂತಹ ನದಿ. ಆ ಶರಾವತಿ ನದಿ ಅನ್ನುವಂಥದ್ದು ಮುಂದೆ ಹರಿದು ಅದು ಸಹ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಹೊನ್ನಾವರ ಅನ್ನುವಂತಹ ಸಮೀಪ. ಕಾಳಿ ನದಿ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ಇರುವಂಥ ಕಾಳಿ ನದಿ ಅಣೆಕಟ್ಟು, ಅದು ಸಹ ಪಶ್ಚಿಮಕ್ಕೆ ಹರಿಯುವಂಥದ್ದು. ಸೊ ಇವೆಲ್ಲವೂ ಸಹ ಪಶ್ಚಿಮಕ್ಕೆ ಹರಿಯುವಂಥ ಪ್ರಮುಖವಾಗಿರುವಂಥ ನದಿಗಳು ಅಂತ ನಾವಿಲ್ಲಿ ಕರಿಬಹುದಾಗಿದೆ. ಇದಾದ ನಂತರ ವಿದ್ಯಾರ್ಥಿಗಳಿಗೆ ನಾವು ನೀರಾವರಿ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋಣ. ಸೊ ನೀರಾವರಿ ಅಂದರೆ ಏನು ಅಂತ. ಸೊ ಇಲ್ಲಿ ನೀರಾವರಿ ಅಂತಂತಂದರೆ ಕೃಷಿಯ ಉದ್ದೇಶಕ್ಕಾಗಿ ಕೃತಕವಾಗಿ ನೀರು ಪೂರೈಕೆ ಮಾಡುವಂಥದ್ದನ್ನು ನಾವಿಲ್ಲಿ ನೀರಾವರಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಕೃಷಿಯ ಒಂದು ಉದ್ದೇಶಕ್ಕೆ ನಾವೇನಾದರೂ ಬೆಳೆಯನ್ನು ಬೆಳಿಬೇಕು ಅಂತಂತಂದರೆ ಅದು ವಾರ್ಷಿಕ ಬೆಳೆ ಆಗಿರುವಂಥದ್ದು ಅಥವಾ ತೋಟಗಾರಿಕಾ ಬೆಳೆ ಆಗಿದ್ದರೆ ಅದಕ್ಕೆ ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ. ಸ್ವಾಭಾವಿಕವಾಗಿ ನೀರು ಪೂರೈಕೆ ಮಳೆಯ ಒಂದು ಕಾರಣದಿಂದ ಆಗುವಂಥದ್ದು. ಆದರೆ ಬೇಸಿಗೆಯಲ್ಲಿ ಆ ಒಂದು ಕೃಷಿ ಭೂಮಿಗೆ ನೀರಿನ ಅವಶ್ಯಕತೆ ಇರುವಂಥದ್ದು. ಸೊ ಈ ಒಂದು ಕೃಷಿಯ ಉದ್ದೇಶಕ್ಕಾಗಿ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವಂಥದ್ದನ್ನು ನಾವು ನೀರಾವರಿ ಅಂತ ಕರಿತೀವಿ. ಸೊ ಸ್ವಾಭಾವಿಕ ಅಂದರೆ ಮಳೆಯ ಮೂಲಕ ನೀರು ಬರುವಂಥದ್ದು. ಕೃತಕವಾಗಿ ಬಾವಿಯ ಮೂಲಕ ನಾವು ನೀರನ್ನು
ಕೃಷಿಗೆ ಬಳಕೆ ಮಾಡಿಕೊಳ್ಳುವಂಥದ್ದು, ಕಾಲುವೆಗಳ ಮೂಲಕ ಕೃಷಿಗೆ ನೀರನ್ನು ಬಳಕೆ ಮಾಡುವಂಥದ್ದು, ಕೆರೆಯ ಮೂಲಕ ಕೃಷಿಗೆ ನೀರಾವರಿಯನ್ನು ಬಳಕೆ ಮಾಡುವಂಥದ್ದು, ಬಾವಿಯಲ್ಲಿ ತೆರೆದ ಬಾವಿ, ಕೊಳವೆ ಬಾವಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈ ಎಲ್ಲವುಗಳಿಂದ ಕೃಷಿ ಭೂಮಿಗೆ ನೀರನ್ನು ಸರಬರಾಜು ಮಾಡುವಂಥದ್ದನ್ನು ನಾವು ನೀರಾವರಿ ಅಂತ ಕರಿತೀವಿ. ಸೊ ಕೃಷಿ ಉದ್ದೇಶಕ್ಕಾಗಿ ಕೃತಕವಾಗಿ ನೀರು ಪೂರೈಕೆ ಮಾಡುವಂಥದ್ದನ್ನು ನಾವು ನೀರಾವರಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ಎಲ್ಲ ಅಂಶಗಳನ್ನು ಹೊರತುಪಡಿಸಿ ನೀರಾವರಿಯ ವಿಧಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈ ನೀರಾವರಿಯ ವಿಧಗಳನ್ನು ನಾವು ವಿದ್ಯಾರ್ಥಿಗಳ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಈ ಭಾರತದ ಜಲಸಂಪನ್ಮೂಲ ಅನ್ನುವಂತಹ ಪಾಠದಲ್ಲಿ ಜಲಸಂಪನ್ಮೂಲಗಳ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ವಿ. ಅದಾದ ನಂತರ ಪ್ರಮುಖ ನದಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ ನದಿಗಳಲ್ಲಿ ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು ಅಂತ ತಿಳ್ಕೊಂಡ್ವಿ. ಉತ್ತರ ಭಾರತದ ನದಿಗಳಲ್ಲಿ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ದಕ್ಷಿಣ ಭಾರತದ ನದಿಗಳು, ಆ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಇವು ಪೂರ್ವಕ್ಕೆ ಹರಿಯುವಂಥ ನದಿಗಳು, ಇವು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ನರ್ಮದಾ, ತಾಪಿ, ಶರಾವತಿ, ನೇತ್ರಾವತಿ, ಕಾಳಿ ಮುಂತಾದ ನದಿಗಳು ಇವು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು, ಇವು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಇದಾದ ನಂತರ ಕೊನೆಯದಾಗಿ ನಾವು ನೀರಾವರಿಯ ಅರ್ಥವನ್ನು ತಿಳ್ಕೊಂಡ್ವಿ. ಕೃಷಿಯ ಉದ್ದೇಶಕ್ಕಾಗಿ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವಂಥದ್ದನ್ನು ನಾವು ನೀರಾವರಿ ಅಂತ ಕರಿತೀವಿ. ಈ ನೀರಾವರಿಗೆ ಅನೇಕ ಮೂಲಗಳಿವೆ. ನದಿಗಳು, ಜಲಾಶಯಗಳು, ಕೆರೆ ಮತ್ತು ಅಂತರ್ಜಲ ಮೂಲಗಳಿಂದ ಕೃಷಿ ಭೂಮಿಗೆ ನೀರನ್ನು ಸರಬರಾಜು ಮಾಡ್ಬೋದು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ತಿಳ್ಕೊಂಡ್ವಿ. ಇಷ್ಟು ಇವತ್ತಿನ ತರಗತಿ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಈ ಪಾಠದ ಉಳಿದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.